ಈಗ ಪುಣ್ಯಕ್ಷೇತ್ರದ ಬ್ರಹ್ಮಕ್ಷೇತ್ರದ ಗುರುಗಳು ವೇದಿಕೆ ಮೇಲಿರುವ ಮುಖ್ಯ ಅತಿಥಿಗಳನ್ನು ಸ್ವಾಗತಿಸಿ ಅವರೆಲ್ಲರನ್ನು ನಮಗೆ ಪರಿಚಯಿಸುತ್ತಾರೆ. ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳೇ, ಹಾನರಬಲ್ ಕೆ.ಜೆ. ಜಾನ್ಸನ್ ಅವರೇ, ಹಾನರಬಲ್ ರಿಜ್ವಾನ್ ಸರ್ ಅವರೇ, ಆರ್ಚ್ ಬಿಷಪ್ ಪೀಟರ್ ಮಚಾರ್ ಅವರೇ, ಗುರುಗಳೇ, ಮಾತೆ ಮರಿಯಮ್ಮನ ಭಕ್ತಾದಿಗಳೇ, ನಿಮಗೆಲ್ಲರಿಗೂ ಕೂಡ ನಮಸ್ಕಾರಗಳೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇವೆ. ಸಾವಿರಾರು ಭಕ್ತಾದಿಗಳು ಬಂದು ತಮ್ಮ ಬೇಡಿಕೆಯನ್ನು ಕೋರಿಕೆಯನ್ನು ಸಮರ್ಪಿಸುವಂತಹ ಈ ಪವಿತ್ರ ಸ್ಥಳದಲ್ಲಿ ನಮ್ಮನ್ನು ಪ್ರೋತ್ಸಾಹಿಸಲು ಹಾಗೂ ನಮ್ಮ ಭಕ್ತಿತ ಕಾರ್ಯಗಳನ್ನು ಅಂಗೀಕರಿಸಲು ನಮ್ಮ ಪ್ರೀತಿಯನ್ನು ಹಂಚಿಕೊಳ್ಳಲು ನಮ್ಮೊಂದಿಗೆ ನಮ್ಮ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ನಮ್ಮೊಂದಿಗೆ ಬಂದಿದ್ದಾರೆ. ಅವರನ್ನು ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ನಮ್ಮ ಮಹಾಧರ್ಮಾಧ್ಯಕ್ಷರಾದ ಅತಿ ವಂದನೆಯ ಪೀಟರ್ ಮಚಾರ್ ಅವರ ಪರವಾಗಿಯೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ನಮ್ಮ ಪ್ರೀತಿಯ ಮುಖ್ಯಮಂತ್ರಿಗಳನ್ನು ಸನ್ಮಾನಿಸಬೇಕಾಗಿ ನಮ್ಮ ಪ್ರೀತಿಯ ಅತಿ ವಂದನೆಯ ಪೀಟರ್ ಮಚಾರ್ ಅವರನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ನಮ್ಮ ಪ್ರಿಯವನ್ನು ಸ್ವೀಕರಿಸಿದ ಮುಖ್ಯಮಂತ್ರಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ನಮ್ಮ ಪ್ರಿಯ ನೆಚ್ಚಿನ ಹಾನರಬಲ್ ಮಿನಿಸ್ಟರ್ ಕೆ.ಜೆ. ಜಾರ್ಜ್ ಅವರನ್ನು ಪ್ರೀತಿಯಿಂದ ಈ ಒಂದು ಹಬ್ಬಕ್ಕೆ ಬಂದಿರುವ ಕಾರಣ ಅವರನ್ನು ಸನ್ಮಾನಿಸಬೇಕಾಗಿ ನಾನು ನಮ್ಮ
ಮಹಾಧರ್ಮಾಧ್ಯಕ್ಷರಾದ ಪೀಟರ್ ಮಚಾದ್ ಅವರನ್ನು ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ನಮ್ಮ ಶಿವಾಜಿನಗರ ಕಾನ್ಸ್ಟಿಟ್ಯೂನ್ಸಿ MLA ಆನರಬಲ್ ರಿಜ್ವಾನ್ ಅವರನ್ನು ಮಹಾಧರ್ಮಾಧ್ಯಕ್ಷರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರನ್ನು ಸನ್ಮಾನಿಸಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಹಾಗೂ ನಮ್ಮೊಂದಿಗೆ ನಜೀರ್ ಅಹಮದ್ ಇವರು ಕೂಡ ಪೊಲಿಟಿಕಲ್ ಸೆಕ್ರೆಟರಿ, ಇವರು ಕೂಡ ಭಾಗವಹಿಸಲು ಬಂದಿರುತ್ತಾರೆ. ಅವರನ್ನು ಕೂಡ ನಮ್ಮ ಮಹಾಧರ್ಮಾಧ್ಯಕ್ಷರಾದ ಅತಿವಂದನ ಪೀಟರ್ ಮಚಾದ್ ಅವರು ಸನ್ಮಾನಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೂ ಈ ವೇಳೆಯಲ್ಲಿ ಮಹಾಧರ್ಮಾಧ್ಯಕ್ಷರನ್ನು ಗುರುಗಳನ್ನು ನೆರೆದಿರುವ ಎಲ್ಲ ಭಕ್ತಾದಿಗಳನ್ನು ನನ್ನ ಪ್ರೀತಿಯ ಸಹೋದರ ಸಹೋದರಿಯರೆಲ್ಲರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಈಗ ಈ ನಮ್ಮ ಭಕ್ತಾದಿಗಳನ್ನು ಹಾಗೂ ನೆರೆದಿರುವ ಪ್ರತಿಯೊಬ್ಬರನ್ನು ಉದ್ದೇಶಿಸಿ ಕೆಲವು ಮಾತುಗಳನ್ನು ಆಡಬೇಕಾಗಿ ನಮ್ಮ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಸಿದ್ದರಾಮಯ್ಯನವರನ್ನು ನಾನು ಪ್ರೀತಿಯಿಂದ ಗೌರವದಿಂದ ಸ್ವಾಗತಿಸುತ್ತೇನೆ. Now I welcome Archbishop to speak few words. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರೇ, ನಮ್ಮವರು ಹಾಗೂ ವಿಶೇಷವಾಗಿ ನಮ್ಮಲ್ಲಿ ಯಾವಾಗೂ ಹಾಕಿದಂಥ ಮಿಸ್ಟರ್ ಜಾರ್ಜ್ KG ಜಾರ್ಜ್ ಇಂಧನ ಮಂತ್ರಿಗಳೇ, ನಮ್ಮ ನೆಚ್ಚಿನ ಶಾಸಕರಾದ ಶ್ರೀ ರಿಜ್ವಾನ್ ಅವರೇ, ವೇದಿಕೆ ಮೇಲೆ ಹಾಜರಿದಂಥ ನಮ್ಮ ಎಲ್ಲ ಗಣ್ಯರೇ, ಗುರುಮಿತ್ರರೇ, ಕನ್ಯಾಸ್ತ್ರೀಯರೇ ಹಾಗೂ ಪ್ರೀತಿಯ ಭಕ್ತಾದಿಗಳೇ, ಬಹಳ ಸಂತೋಷದಿಂದ ನಾವಿಲ್ಲಿ ನೆರೆದಿದ್ದೇವೆ ಮತ್ತು ನಮ್ಮ ಸಂತೋಷದಲ್ಲಿ ಪಾಲ್ಗೊಳ್ಳಲು ನಮ್ಮ ಮುಖ್ಯಮಂತ್ರಿಗಳು ವಿಶೇಷವಾಗಿ ನಮ್ಮನ್ನು ಬಂದು ಭೇಟಿ ಮಾಡಲಿಕ್ಕೆ ಬಂದಿದ್ದಾರೆ. ಬಹಳ ಸಂತೋಷ. ಮಾಧ್ಯಮಗಳ ಆಶೀರ್ವಾದ ಸದಾ ಅವರ ಮೇಲೆ ಹಾಗೂ ನಮ್ಮ ಸರ್ಕಾರ ಮೇಲೆ ಇರಲೆಂದು ನಾವು ಬೇಡಿಕೊಳ್ಳುತ್ತೇವೆ. ನಮ್ಮ ಮುಖ್ಯಮಂತ್ರಿಗಳು ರಾಜ್ಯಕ್ಕೆ ಒಬ್ಬ ತಂದೆ ಇದ್ದ ಹಾಗೆ, ಈತ ಫಾದರ್ ಆಫ್ ದ ಸ್ಟೇಟ್. ನಾವು ಯಾವಾಗಲೂ ಹೇಳ್ತೀವಿ ಇಂಗ್ಲೀಷ್ನಲ್ಲಿ, ದೇರ್ ಈಸ್ ಅ ಡಿಫರೆನ್ಸ್ ಬಿಟ್ವೀನ್ ಅ ಪಾಲಿಟಿಷಿಯನ್ ಆ್ಯಂಡ್ ಅ ಸ್ಟೇಟ್ಸ್ಮನ್. ಅ ಪಾಲಿಟಿಷಿಯನ್ ಆ್ಯಂಡ್ ಅ ಸ್ಟೇಟ್ಸ್ಮನ್, ರಾಜಕಾರಣಿ ಮತ್ತು ರಾಜ್ಯ ನೀತಿಗೆ ತಜ್ಞರು ಸ್ಟೇಟ್ಸ್ಮನ್ ಅಂತೀವಿ. ಯಾವ ಸ್ವಲ್ಪ ವ್ಯತ್ಯಾಸ ಇದೆ. ರಾಜಕಾರಣಿಗಳು ಬಹುಶಃ ಅವರು ಒಳ್ಳೆಯದು ಮಾಡಬೇಕು, ಆದರೆ ತಮ್ಮ ದೃಷ್ಟಿಕೋನ, ತಮ್ಮ ಪಾರ್ಟಿ ತಾತ್ಕಾಲಿಕ ಸಹಾಯ ಮಾಡಬೇಕು, ನಾವು ಒಳ್ಳೆಯದು ಮಾಡಬೇಕೆಂದುಕೊಂಡು ಅವರು ಗೊತ್ತಿದ್ದಾರೆ. ಆದರೆ ಒಬ್ಬ ಸ್ಟೇಟ್ಸ್ಮನ್ ನಾನು ಮಾಡಿದ್ದು ಇವತ್ತಲ್ಲ ಶಾಶ್ವತ ಇರಬೇಕು ಮತ್ತು ಎಲ್ಲ ಜನರಿಗೆ, ನನಗೆ ಓಟ್ ಹಾಕಿದ ಜನರು ಅಥವಾ ಓಟ್ ಹಾಕದಿದ್ದ ಜನರಿಗೆ, ಎಲ್ಲ ಜಾತಿ ಮತ ಬೇರೆ ಎಲ್ಲರಿಗೂ ನಾವು ಸಹಾಯ ಕೊಡಬೇಕು, ಒದಗಿಸಬೇಕೆಂದು. ಯಾಕೆಂದರೆ ಬಡವರ ನಿರ್ಗತಿಕರ, ನಮ್ಮ ಕಾರ್ಮಿಕರ of a statesman, because you need not bow at what you are doing today. ಆದರೆ ನೀವು ಮಾಡಿದ್ದು ಶಾಶ್ವತ ಇರಬೇಕು, ಜನರಲ್ಲಿ ಪ್ರೀತಿ ಗಳಿಸಬೇಕೆಂದು ನೀವಿರುವುದನ್ನು ಮಾಡುವುದು ನನಗೆ ಬಹಳ ಸಂತೋಷವಾಗ್ತದೆ. ಸರ್, ವಿ ಆರ್ ಹ್ಯಾಪಿ ದಟ್ ಯು ಕೀಪ್ ಅಪ್ ಯುವರ್ ಪ್ರಾಮಿಸಸ್. ನಿಮ್ಮ
ಶ್ವಾಸ ಕೊಟ್ಟಿದ್ದು ನೀವು ಮಾಡ್ತಾ ಬಂದಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಮೊದಲಾಗಿ 10 ಕೋಟಿ ಕೊಡ್ತೀನಿ ಅಂದ್ಕೊಂಡು ನೀವು ಶ್ವಾಸ ಕೊಟ್ಟಿದ್ದೀರಿ, ಅದರಲ್ಲಿ 5 ಕೋಟಿ ನೀವು ಈಗಾಗಲೇ ಬಿಡುಗಡೆ ಮಾಡಿದ್ದೀರಿ ಅಂದ್ಕೊಂಡು ನಮ್ಗೆ ಕೇಳಿ ಬರ್ತದೆ. ಬಹಳ